ಮನುಷ್ಯ ದಾನ ಧರ್ಮ ಈ ಉದಾಹರಣೆಯನ್ನು ಯಾಕೆ ಇವತ್ತು ನಾನು ನಿಮಗೆ ಕೊಡಾಕತ್ತೀವಿ ಅಂತ ಕೇಳಿದರೆ, ಪ್ರತಿಯೊಂದಕ್ಕೂ ಕೂಡ ಶಾಸ್ತ್ರ ಉಲ್ಲೇಖನದ. ಶಾಸ್ತ್ರ ಒಂದು ಅರ್ಥ ಮಾಡಿಟ್ಟ. ನಿಮಗೆ ಎಕ್ಸಾಂಪಲ್ ಹಂಗೆ ಒಂದು ಉದಾಹರಣೆ ಹೇಳ್ತೀನಿ ನಾನು, ದೃಷ್ಟಾಂತವನ್ನು. ಒಬ್ಬ ಊರು ಗೌಡ, ನೀವು ಯಾರು ಇಲ್ಲಿ ಗೌಡ್ರು ಇದ್ರೆ ತಪ್ಪು ತಿಳ್ಕೊಬೇಡ್ರಿ, ಕತಿ ಒಳಗೆ ನಮ್ಮ ಗೌಡ್ರು. ಊರು ಗೌಡ ಭಾಳ ಜಿಪುಣಿದ್ದ. ಎಷ್ಟು ಜಿಪುಣಿದ್ದವ ಅಂತ ಕೇಳಿದರೆ, ತುಪ್ಪದಾಗ ನನ ಬಿದ್ದರೆ ಸೀಪ್ ಹೋಗಿತಿದ್ದಂತ, ಅಷ್ಟು ಜಿಪುಣಿದ್ದಂತ. ಈಗ ಪೂಜ್ಯರು ಮುಂಜಾನೆ ಪಟ್ಟಿಗೆ ಹೋಗ್ತೀರಿ, ಎಲ್ಲರೂ ಕಮಿಟಿಯವರು ಎಲ್ಲರೂ ಭಕ್ತರು ಹೋಗಿ ಪಟ್ಟಿಗೆ ಹಿಂಗೆ ಹೋಗಿ ಬರ್ತಿರಲ್ಲ, ಹಂಗೆ ಆ ಊರಾಗೂ ಕೂಡ ಪುರಾಣ ಹಚ್ಚಿದ್ರು, ಪಟ್ಟಿಗೆ ಹೊಂಟಿದ್ರು. ಈ ಗೌಡ ಏನು ಮಾಡ್ತಿದ್ದ, ನಾಳೆ ಬರ್ರಿ ಅಂತ ಹಿಂಗೆ ಎಡತಾಕ್ಸ್ತಿದ್ದ. ಒಂದು 10 ರೂಪಾಯಿ ಎಂದೂ ಕೊಟ್ಟಿಲ್ಲ, ಕೊಡೋದು ಅವನಿಗೆ ಗೊತ್ತೂ ಇಲ್ಲ, ಮಕ್ಕಳು ಮರಿನೂ ಇಲ್ಲ. ಎಲ್ಲಿ ಜಿಪುಣತನ ಇರ್ತದ ಅಲ್ಲಿ ಅವ್ರ ಹಣೆ ಬರಕ್ಕೆ ಮಕ್ಕಳೇ ಇರೋದಿಲ್ಲ, ಅಂಥವರೇ ಬಹಳ ಜಿಪುಣತನ ಮಾಡೋದು. ಎಲ್ಲಿ ಬಡತನ ಇರ್ತದ ಅವ್ರಿಗೊಂದು 4 ಹೆಣ್ಣ ಇರ್ತಾವೆ, ಮಕ್ಕಳು ಬ್ಯಾಡ ಅಂದರೂ ಕೊಡ್ತಾನೆ ಭಗವಂತ. ಮಕ್ಕಳಿಲ್ಲ, 2 ಗಂಡ ಹೆಂಡತಿ, ಆದರೂ ಕೂಡ ಇವನ್ ಗೊತ್ತಿತ್ತು. ಒಂದು 4 ದಿನ ಅಡ್ಡಾಡಿದ್ರು, ಹೋಗಿ ಬಂದರು, ಇವೇನು ಕೊಡಲಿಲ್ಲ. ಪುರಾಣನೂ ಮುಗೀತು, ಮಂಗಲನೂ ಆಯಿತು. ಪುರಾಣಿಕರು ತಮ್ಮ ಊರಿಗೆ ಹೋದರು, ಕಮಿಟಿಯವ್ರು ತಮ್ಮ ಮನೆಯಾಗ ಇದ್ದರು. ಒಂದಿನ ಎಲ್ಲರೂ ಕೂಡಿ ಕಾಶಿ ಯಾತ್ರೆಗೆ ಹೋಗ್ಬೇಕಂತ ತಿಳ್ಕೊಂಡು ಒಂದು 2-3 ತಿಂಗಳು ಬಿಟ್ಟು ಒಂದು 4 ಬಸ್ ಮಾಡಿದರು. ಬಸ್ ಮಾಡಿದಾಗ ಏನು ಒಂದು ಒಳ್ಳೆ ಬುದ್ಧಿ ಬಂತೋ ಗೊತ್ತಿಲ್ಲ, ಹೆಂಡ್ತಿನ ಕರ್ಕೊಂಡು ಕಾಶಿಗೆ ಹೋಗ್ಬೇಕಂತ ಈ ಗೌಡ ತಯಾರಾದ. ಕಾಶಿಗೆ ಹೋಗ್ಬೇಕಂತ ತಯಾರಾದ. ಇಬ್ಬರು ಹೋದರು. ಕಾಶಿಗೆ ಹೋಗಿ ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೋಬೇಕಾಗಿತ್ತು. ಅಂದರೆ ಅಲ್ಲಿ ಒಂದು ಹಿಂದಕ್ಕೆ ಒಂದು ಪದ್ಧತಿ ಇತ್ತು, ಈಗ ಹೆಂಗದ ಗೊತ್ತಿಲ್ಲ. ಅಲ್ಲಿ ನದಿ ಒಳಗೆ ಸ್ನಾನ ಮಾಡೇನೆ ಹೋಗಿ ವಿಶ್ವನಾಥನ ದರ್ಶನ ಮಾಡ್ಕೋಬೇಕು ಅಂತ ಒಂದು ನೇಮ್ ಇತ್ತು. ಆ ನದಿ ಹತ್ರ ಒಬ್ಬೊಬ್ಬರು ನಿಂದ್ರಿಸ್ತಿದ್ರು. ಇವನು ಕೂಡ ಅಲ್ಲಿ ಹೋದ. ಯಾರು? ಜಿಪುಣ ಮನುಷ್ಯ ಗೌಡ. ಅಲ್ಲಿ ಹೋಗಿ ಇನ್ನೇನು ಬಟ್ಟೆ ಕಳೆದು ಸ್ನಾನ ಮಾಡಬೇಕು ಅನ್ನೋದ್ರೊಳಗೆ ಆ ಒಬ್ಬ ಮನುಷ್ಯ ನಿಂತಿದ್ದಲ್ಲ, ಅವ ಬಂದ 1 ರೂಪಾಯಿ ದೇಕೋ ಅಂದವ. 1 ರೂಪಾಯಿ ಕೊಡು ಅಂದ. ಯಾಕಂದಿವ ಗೌಡ, ಇಲ್ಲಿ ನದಿ ಒಳಗೆ ಸ್ನಾನ ಮಾಡಬೇಕಾಗಿತ್ತು ಅಂದರೆ ಇಲ್ಲಿ 1 ರೂಪಾಯಿ ಕೊಟ್ಟೆ ಅಲ್ಲಿ ಸ್ನಾನ ಮಾಡಬೇಕು, ಇದು ಪದ್ಧತಿ ಅದ ಅಂದವ. ನಮ್ಮೂರಾಗ ಅಂತ ಪುರಾಣ ಪ್ರವಚನ ಹಚ್ಚಿದ್ರನ ನಾ 10 ರೂಪಾಯಿ ಪಟ್ಟಿ ಕೊಟ್ಟಿಲ್ಲ, ಇನ್ನು ಬರೀ ಜಳಕ ಮಾಡಕ್ಕೆ 1 ರೂಪಾಯಿ ಕೊಡ್ತೀನಿ, ನನ್ನ ಕಡೆ ಆಗೋದಿಲ್ಲ ಬಿಡು ಅಂದವ. ಆಗೋದಿಲ್ಲ ಬಿಡು ಅಂದಾಗ ನಾನು ಇಲ್ಲಿ ಸ್ನಾನ ಮಾಡಕ್ಕೆ ಬಿಡೋದಿಲ್ಲ ಅಂತ ಆತ ಅಂದ. ಮತ್ತು ಮುಂದೆ ಹೋದ. ಅಲ್ಲಿ ಒಬ್ಬರು ನಿಂತಿದ್ರು. ಲಕ್ಷ ಜನ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಪಾಳೆ ಹಚ್ಚಿ ನಿಂತಾರೆ. ಆದರೆ ವಿಶ್ವನಾಥನ ಲಕ್ಷ್ಯ ಈ ಜಿಪುಣನ ಮೇಲೆ ಬಿತ್ತು. ಎಷ್ಟರ ಜಿಪುಣತನ ಮಾಡ್ತಾನಿವ ನೋಡ್ಬೇಕಂತ ತಿಳ್ಕೊಂಡು ಒಬ್ಬ ವೃದ್ಧ ವಯಸ್ಸಾಗಿರತಕ್ಕಂಥ ಹಣ್ಣು ಹಾಗಲಾಗಿರತಕ್ಕಂಥ ಮುದುಕ, ಈಗೋ ಆಗೋ ಸಾಯ್ತೈತನ್ನತಕ್ಕಂಥ ಮುದುಕನ ವೇಷವನ್ನು ಹಾಕ್ಕೊಂಡು ಸೂತ್ರಧಾರಿ ವಿಶ್ವನಾಥ ಅಲ್ಲಿ ಒಂದು ಬಡಗಿ ತಗೊಂಡು ಬಂದ. ಇವನಿಗೆ ಕೇಳ್ದ, ಯಪ್ಪ ಭಾಳ ಹಸಿವಾಗ್ಯದ, ನನಗೆ 1 ರೂಪಾಯಿ ಕೊಡು, 1 ಬಣ್ಣು 1 ಕಪ್ ಚಹಾ ಕುಡಿತೀನಿ ಅಂದಿವ. ನಿನಗೆ 1 ರೂಪಾಯಿ ಕೊಡಬೇಕಾಗಿತ್ತು ಅಂದ್ರೆ ನಾನ್ಯಾಕೆ ಹಿಂಗೆ ನಿಂದಿರ್ತಿದ್ದೆ, ನಾನು ಸ್ನಾನ ಮಾಡಿ ದೇವ್ರ ದರ್ಶನಕ್ಕೆ ಹೋಗಿದ್ದೆ, ನನಗೆ ಕೊಡು ಅಭ್ಯಾಸ ಇಲ್ಲ ಅಂದಿವ. ಆ ಮುದುಕ ಬಿಡಲಿಲ್ಲ. ಅವ ಅಂದ, ಯಪ್ಪ ಹಂಗೆ ಮಾಡಬೇಡ, ಭಾಳ ಸಂಕಟ ಆಗಕತ್ತದ, ಸಾಯುವಂಗೆ ಆಗಕತ್ತದ, ಒಂದೇ 1 ರೂಪಾಯಿ ಕೊಡು, ನಿನಗೆ ಕೋಟಿ ಪುಣ್ಯ ಬರ್ತದ, 1 ರೂಪಾಯಿ ಕೊಟ್ಟು ನನ್ನ ಪ್ರಾಣವನ್ನು ಬದುಕಿಸಪ್ಪ ಅಂತ ತಿಳ್ಕೊಂಡು ಆ ಮುದುಕ ಭಾಳ ಹಂಬಲಿಸ್ತು. ಇವೇನು ಅನ್ನಬೇಕು, ಗೌಡ ನೀನೇ ನನಗೆ ಹೊಂದಿದ್ದೋ ಅಂದವ. ಸತ್ರ ಸಾಯಿ ನನಗೇನಾಗಬೇಕಾಗೈತೆ ಅಂದ. ಬಹಳ ಅಂಗಲಾಚಿದ್ರು ಕೇಳಿಲ್ಲ ಮುದುಕನು ಕೂಡ. ಯಾಕ ಸ್ವತಃ ಭಗವಂತ ಅದಾನ, ವಿಶ್ವನಾಥ ಅದಾನೆ.
ಅವಾಗಂದ, ಇಲ್ಲಿ ಒಂದು ಚಾದ ಅಂಗಡಿ ಅದ, ನಿನಗೆ ಕೊಡೋದು ಆಗಲಿಲ್ಲ ಅಂದ್ರೆ, ಕೊಡೋ ಮನಸ್ಸು ನಿನಗೆ ಆಗಲಿಲ್ಲ ಅಂದ್ರೆ ಇಲ್ಲೊಂದು ಚಾದ ಅಂಗಡಿ ಅದ, ಒಂದು ಕಪ್ ಉದ್ರಿಯರ ಹೇಳಿ ಕೊಡಿಸ್ಬಾ ಅಂದವ ಮುದುಕ. ಇವನು ವಿಚಾರ ಮಾಡಿದ ಊರುಗೌಡ, ನಾನು ಎಲ್ಲಿ ಶಾಪುರ ಎಲ್ಲಿ ಕಾಸಿ, ಹೋದ್ರೆ ಹೋಗೋಣ ಬಿಡು, ಈ ಉದ್ರಿ ಒಂದು ಕಪ್ ಚಾ ಒಂದು ಬಣ್ಣ ಕೊಡಿಸಿ ಹೋದ್ರಾತು, ಅವೇನು ಬಂದು ಅಂಗಡಿ ಮಾಲಕ್ ನಾನು ಕೇಳಂಗಿಲ್ಲ. ಇವನು ವಿಚಾರ ಮಾಡಿದ, ನಡಿ ಅಂದವ ಗೌಡ. ಗೌಡಂದು ಬರೀ ಬಾಯಾಗ ಗತ್ತಷ್ಟೇ, ಕೃತಿ ಒಳಗಿರೋದಿಲ್ಲ ಏನ್ರಿ. ಅವಾಗ ಅವ ಬಂದ, ನಡಿ ಅಂದ, ಚಾದ ಅಂಗಡಿಗೆ ಹೋದ. ಚಾದ ಅಂಗಡಿಗೆ ಹೋಗಿ, ಈ ಮುದುಕ್ ಭಾಳ ಕಾಡಾಕತ್ತದ, ನನ್ನ ಹಂತೆಗೆ ಚೇಂಜ್ ಇಲ್ಲ, ನಾನು ಆಮೇಲೆ ನಿನಗೆ ಚೇಂಜ್ ಮಾಡಿಸಿ ನಿನಗೆ ಬಂದು ನಾ ದುಡ್ಡು ಕೊಡ್ತೀನಿ, ಒಂದು ಕಪ್ ಚಹಾ ಕೊಡು, ಒಂದು ಬಣ್ಣ ಕೊಡಂತ. ಯಾಕಾಗಲ್ಲಕ್ರಿ ಅಂದ. ಯಾಕಂದ್ರೆ ಎಂಥ ಮಣ್ಣಿನೊಳಗೆ ಹುಟ್ಟಿರ್ತೀವಿ ಅಂಥ ಮಣ್ಣಿನ ಗುಣ ನಮ್ಮಲ್ಲಿ ಉತ್ಪತ್ತಿಯಾಗಿರ್ತದೆ. ಕಾಶಿ ವಿಶ್ವನಾಥನ ಒಂದು ಸನ್ನಿಧಾನದಲ್ಲಿ ಇರ್ತಕ್ಕಂಥ ಆ ಮನುಷ್ಯನಿಗೆ ಆ ಸದ್ಗುಣಗಳು ಉತ್ಪತ್ತಿಯಾಗಿದ್ದು. ಕೊಡ್ತೀನಿ ಅಂದ, ಕೊಟ್ಟ. ಇವ ಕಾಶಿ ವಿಶ್ವನಾಥನ ದರ್ಶನಕ್ಕೂ ಹೋಗಲಿಲ್ಲ, ಅವನಿಗೆ ಒಂದು ಕಪ್ ಚಾ ಒಂದು ಬಣ್ಣ ಕೊಡಿಸಿ ಸೀದಾ ಶಾಪುರಕ್ಕೆ ಬಂದು ಹೆಂಡ್ತಿ ಕರ್ಕೊಂಡು ಬಂದ. ಕಟ್ಟಿ ಮೇಲೆ ಕುಂತ, ಮನೆಗೆ ಹೋದ, ಎಲ್ಲ ಮಾಡಿದ, ಬಾಗಿಲ ತೆಗೆದ್ರು, ಎಲ್ಲ ಮಾಡಿ 1 ತಾಸು ಆಗಿತ್ತು. ಬಿಸಿಲಿನ ತಾಪ, ಹೊರಗೆ ಗಾಳಿ ಕಟ್ಟಿ ಕುಂತಿದ್ರು ಗಂಡ ಹೆಂಡತಿ. ಮಧ್ಯಾಹ್ನ 2 ಗಂಟೆ ಆಗಿತ್ತು. 2 ಗಂಟೆ ಆಗಿತ್ತು. ಯಾವಾಗ ಅಲ್ಲಿ ಕಾಶಿ ವಿಶ್ವನಾಥ ಮುದುಕನ ವೇಷ ಹಾಕ್ಕೊಂಡು ಬಂದಿದ್ದಲ್ಲ, ಬಂದು ಇನ್ನೂ 1 ತಾಸು ಆಗಿಲ್ಲ, ಬತ್ತರಿ ಆ ಮುದುಕ. ಹೆಂಡತಿ ಹೇಳಿದ್ಲು, ಗೌಡ್ತಿ ಕಾಶಿ ಒಳಗಿರ್ತಕ್ಕಂಥ ಮುದುಕ ಬರಕತ್ತೆ ನೋಡಂದ್ಲು. ಹಾ ಅಂದವ ಗೌಡ. ಎಲ್ಲಿ ಕಾಶಿ ಎಲ್ಲಿ ಶಾಪೂರ್ ಅಂದವ. ಅವಾಗ ಬರಲಿ ಅಂದ. ಬಂದ ಮುದುಕ. ಏನಾಯ್ತು, ಯಾಕೆ ಬಂದು ಮತ್ತೆ ಬೇತಾಳ ಥರ ಬೆನ್ನತ್ತಿ ಅಂದಿವ ಗೌಡ. ಏನಿಲ್ಲ ಗೌಡ, ನೀನೇನೋ 1 ಕಪ್ ಚಹಾ ಕೊಡಿಸಿದಿ, 1 ಬಣ್ಣ ಕೊಡಿಸಿದಿ, ಆದರೆ ಆ ಅಂಗಡಿ ಮಾಲಕ್ ನನ್ನ 1 ರೂಪಾಯಿ ಕೇಳಕತ್ತಾನ, ನನ್ನ ಬಿಡವಲ್ಲ, 1 ರೂಪಾಯಿ ಕೊಡು ಅಂದವ. 1 ರೂಪಾಯಿ ಕೊಡು ಅಂದಾಗ, ನಾನು ಇವತ್ತೇ ಬಂದೀನಿ, ವಿಶ್ರಾಂತಿ ಮಾಡಬೇಕು, ನಾಳೆ ಬಾ ಅಂದ. ಹಿಂಗೆ ನಾಳೆ ಬಾ 15 ದಿನ ಎಡತಕ್ಷಿದ ಗೌಡ ಮುದುಕನ. ಅವ ಬಿಡದಪ್ಪ, ಇವ ಕೊಡದಪ್ಪ, ಇಬ್ಬರಿಗೆ ಹತ್ತು. 1 ದಿನ ಹಾಂಗೆ ಊಟ ಮಾಡಿ ಕುಂತಿದ್ರು, ಕಟ್ಟಿಗೆ ಬಂದಿತ್ತು. ಆ ಮುದುಕ್ ದೂರಿಂದ ಬರಾಕತ್ತಾಗ ಗೌಡ್ ನೋಡ್ದ, ಇವೇನು ಬಿಡಂಗೆ ಕಾಣೋದಿಲ್ಲ. ಹೆಂಡತಿಗೆ ಹೇಳ್ದವ, ಇವೇನು ಬಿಡಂಗೆ ಕಾಣೋದಿಲ್ಲ, ನಾ ಸತ್ತವ್ರಂಗೆ ನಾಟಕ ಮಾಡ್ತೀನಿ, ನೀ ಹತ್ತವ್ರಂಗೆ ನಾಟಕ ಮಾಡಂದಿವ ಗೌಡ. ಅದು ಗೌಡ್ತಿ ಒಂದಿಟ್ಟು ಮುಗ್ದಿತ್ತು. 1 ರೂಪಾಯಿ ಹೋಗ್ಲಿ ಬಿಡು, ಕೊಟ್ಟು ಬಿಡ್ರಿ, ಅಲ್ಲಿಂದ ಇಲ್ಲಿಗೆ ಬಂದಾನ, ಯಾಕೆ ಅವನು ಎಡ್ತಾಕ್ಸ್ತೀರಿ ಅಂತ ತಿಳ್ಕೊಂಡು ಒಂದಿಷ್ಟು ಬುದ್ಧಿ ಮಾತನ್ನು ಹೇಳಿದ್ಲು ಹೆಂಡ್ತಿ. ಅವ ಅಂದ, ನೋಡು, ನನ್ನ ಮಾತು ಕೇಳಿ ಇರುವಂಗಿದ್ರೆ ನನ್ನ ಮನೆಯಾಗ ಇರ್ರ, ಇಲ್ಲಾಂದ್ರೆ ನೀನು ತವ್ರ ಮನೆಗೆ ನಡಿ ಅಂದವ. ಭಾಳ ಮುಗ್ಧ ಇದ್ಲು, ಸ್ವಭಾವ ಗೊತ್ತಿತ್ತು. ಆಯ್ತು ಬಿಡಂತ ಸುಮ್ಮನೆ ಆದ್ಲು. ಅಲ್ರಿ, ಜೀವಂತ ಅದೀರಿ, ಸತ್ತವ್ರಂಗೆ ಹೆಂಗೆ ಅಳ್ಳಿ ನಾನು ಅನ್ಲಕ್ಕಿ. ನಾ ಹೇಳ್ದಷ್ಟು ಅಷ್ಟೇ ಮಾಡಂದು. ಆಯ್ತು ಬಿಡು ಅಂದು. ಮುದುಕ್ ಬಂತು. ಇನ್ನೂ ಅಲ್ಲಿದ್ದಲ್ಲ ದೂರತ ಬರಗೊಡದ. ಇವ ಏನು ಮಾಡಿದ, ಹೊಟ್ಟೆ ಕಡಿತೆ ತಂದವನೇ ಉಸಲನ್ನು ಯೋಗ ಮಾಡಿದ್ದ, ಅದರ ಅನುಭವ ಇತ್ತು. ಅಲ್ಲಿ ಒಂದು ರೋಮದೊಳಗೆ ಆ ಜೀವಾತ್ಮನನ್ನು ಹೋಗಿ ನಿಂದಿರಿಸಿ ಶಟದ ಬಿದ್ದಿವ. ಅಲ್ಲಿ ನಿಂತು ಬಿದ್ದಿದ್ದ ಉಸಿಲು ಮ್ಯಾಲ ನೋಡೋರಿಗೆ ಹೋಗೈತೆ ಅನ್ನೋರ್ ಗತೆ ಇತ್ತು. ಮುದುಕ ಬತ್ತು ಬರೋದ್ರೊಳಗೇನೆ ಈಕಿ ಹಾಡಾಡ್ಕೊಂಡು ಅಳಕತ್ತಿದ್ಲು. ಏನು ಮಾಡಲಿ ಅಜ್ಜ, ನಿನಗೊಂದು ರೂಪಾಯಿ ಕೊಡ್ಬೇಕಂತ ನನ್ನ ಗಂಡ ತೆಗೆದಿಟ್ಟಿದ್ದ, ಆದರೆ ಇನ್ನೊಂದು ಇಟ್ಟು ದೌಡ್ ಬಂದಿದ್ರೆ ಆ 1 ರೂಪಾಯಿ ನಿನಗೆ ದೊಕ್ತಿತ್ತು. ಹ್ಯಾಂಗೆ ಮಾಡಲಿ ಅಜ್ಜ, ನನಗೆ ಗುಡ್ಡ ಹೋಗೈತಿ, ಹೋಗ ನಿನ್ನ ಕಾಸಿಗೆ ಅಂದ್ಲಕ್ಕೆ. ಭಾಳ ಚಂದ ಅಳ್ತೀರಿ ಅವ ಹಾಡಾಡ್ಕೊಂಡ, ನನಗೆ ಬರುವುದಿಲ್ಲ. ಮತ್ತೆ ಹೋಗಿ ನಿನ್ನ ಕಾಸಿಗೆ ಅಂದಾಗ ಅವ ಅಂದ, ಏನಾಗಿತ್ತವ ನಿನ್ನ ಗಂಡಗ ಅಂದವ. ಯಾಕ, ಸರ್ವತ್ರ ಯಾಮಿ ಭಗವಂತ, ಅನುರೇನು ತೃಣಕಾಷ್ಟದಲ್ಲಿ ತುಂಬಿ ತುಳುಕಿರ್ತಕ್ಕಂಥ ಭಗವಂತ, ಅವನ ಪ್ರೇರಣೆ ಇಲ್ಲದ ಒಂದು ಹುಲ್ಲು ಕಡ್ಡಿನೂ ಕೂಡ ಅಲ್ಲಾಡೋಕ್ಕಾಗೋದಿಲ್ಲ. ಏನಾಗಿತ್ತು ಅಂದಾಗ, ಏನಿಲ್ಲ, ಈಗ ತಾನೇ ಕುಂತಿದ್ದ ಊಟ ಮಾಡಿ, ನೀವು ಬರ್ತೀರಿ, 1 ರೂಪಾಯಿ ಕೊಡಬೇಕಂತ ಕುಂತಿದ್ದ, ಹೊಟ್ಟೆ ಕಡದು ಸತ್ತ. ಅವಾಗ ಆಯ್ತವ, ಸಮಾಧಾನ ಮಾಡ್ಕೊ, ಬಹಳ ದುಃಖ ಪಟ್ಕೋಬೇಡ ಅಂದ ಮುದುಕ. ಯಪ್ಪ ಆಯಿತು, ನನ್ನ ಗಂಡ ಸತ್ತಾರ, ಇನ್ಯಾಕೆ ಇಲ್ಲಿ ನಿಂದಿರ್ತಿ, ಹೋಗಿಬಿಡು ನಿನ್ನ ಕಾಸಿಗೆ ಅಂದಾಗ ಆ ಮುದುಕ ಅಂದ, ನೋಡ್ತಾಯಿ,
ಅವನಿಗೂ ನನಗೂ ಕೂಡ 15-20 ದಿನದ ಸಂಬಂಧದ. ಹಾದಿಗೆ ಹೋಗೋರು ಮಣ್ಣು ಹಾಕಿ ಹೋಗ್ತಾರ ತಾಯಿ, ನಮ್ಮ ಮಣ್ಣು ಕೊಟ್ಟ ಹೊಕ್ಕಣ ಅಂದವ. ಅಲ್ಲಿಂದ ಇಲ್ಲಿಗೆ ಬರೋದು ಬಂದೀನಿ, ಮಣ್ಣು ಕೊಟ್ಟೇ ಹೊಕ್ಕಿನಿ ಅಂದ. ಆಕೆಗೆ ಭಾಳ ಚಿಂತೆ ಬಿತ್ತು. ಇದೇನು ಬಿದ್ದಿತ್ತಲ್ಲ ತೆಳಗ ಗಂಡ ಹಗರ್ಕ ತೊಡಿ ಚೂಟಾಕತ್ತಿದ್ಲಕ್ಕಿ. ಏಳು ಗದ್ಲಕ್ಕದ ಅಂತ ತಿಳ್ಕೊಂಡ. ಅವ ಅಂದ ಹ್ಞೂ ಅಂದವ. ಮುದಕ್ಕೆ ಸುಮ್ಮ ಕೂಡಲಿಲ್ಲ, ಊರನ್ನವ್ರನ್ನ ಹಿರಿಯರನ್ನ ಕಡ್ದ, ಎಲ್ಲ ಊರ ಮಂದಿನ ಕೂಡಿಸಿದ. ಊರು ಗೌಡ ಹೋಗ್ಯಾನ ಬರ್ರಿ ಅಂತ ತಿಳ್ಕೊಂಡು ಹೋಗ್ಯಾನ. ಭಾಳ ಬೇಸರ ಆಗಿತ್ತು. ಜಿಗದಾನ ಅಂತಾರೆ, ನೆಗದಾನ ಅಂತಾರೆ, ಶಟದಾನ ಅಂತಾರೆ, ಅವಕ್ಕೆ 101 ಪದ ಅದಾವು. ಹೋಗ್ಯಾನಂತ ಎಲ್ಲರಿಗೆ ಅಂದ. ಮುದುಕಕ್ಕೆ ಗೊತ್ತಿಲ್ಲದ್ದೇನದ, ಅವ್ರ ಮಂದಿ ಮಕ್ಕಳು ಎಲ್ಲೆಲ್ಲದ ಅಲ್ಲೆಲ್ಲ ಎಲ್ಲರಿಗೂ ಕೂಡ ತಾರು ಕೊಟ್ಟು ಕಳಿಸಿಬಿಟ್ಟೆ. ಎಲ್ಲರಿಗೂ ಬಂದರು ಎಲ್ಲರೂ. ಅವನಿಗೆ ಗೊತ್ತಿತ್ತು. ಹೊರಗೆ ಸಿದ್ಗೀತೆ, ನಿಮ್ಮ ಕಡೆ ಏನಂತೀರಿ? ಸಿದ್ಗಿನ ಅಂತೀರಿಲ್ಲ, ಸಿದ್ಗಿ ತಯಾರು ಮಾಡಿದರು. ಹ್ಯಾಂಡಿತು ಖರೆ ಖರೆ ಅಳಾಕತ್ಲು. ಇವೇನು ಮುದುಕ್ ಬಿಡಂಗೆ ಕಾಣೋದಿಲ್ಲ, ಜೀವಂತ ಹೋದ ನನ್ನ ಗಂಡನ ಕುಣಿಯಾಗ ಇಡಂಗೆ ಕಾಣ್ತಾನಂತ ತಿಳ್ಕೊಂಡು ಆಕಿ ಏಳು ಅಂದ್ಲು. ಇವ ಹ್ಞೂ ಅಂದ. ಅಲ್ಲಿ ಸಿದ್ಧಿಗೆ ತಯಾರಾಗಕತ್ತಾಗ ಮುದುಕ ಒಳಗೆ ಬಂದ ಇವನ ಹತ್ರ ಕುಂತ. ನೋಡು, ನಿನ್ನ ನಾಟಕ ನನಗೆ ಗೊತ್ತದ. ನೀ ಕೊಡಬೇಡ, ಕೊಡ್ತೇನಂತ ಅಟೆ ಅನ್ನು ಸಾಕು. ಕೊಡಬೇಡ, ನೀನು ಕೊಡ್ತೇನಂತ ಅಷ್ಟೇ ಅನ್ನು. ಅದು ಮುಂದಿಂದ ನಾನು ನೋಡ್ಕೋತೀನಿ. ನೀ ಕೊಡ್ತೇನಂತ ಒಪ್ಪಗೋ, ನಾ ಮಂತ್ರ ಹೇಳ್ದಂಗೆ ಮಾಡ್ತೀನಿ, ನೀ ಬದುಕಿದಂಗೆ ಮಾಡು ಅಂದವ. ಇವೇನು ಅನ್ಬೇಕು? ಹ್ಞೂ ಅಂದವ. ಏರಿ ಮಗನ ಚಿಟ್ಪಾಲಿಕೆಯಾಗ ಅಂದರು. ಹೋಗಿ ಚಿಟ್ಪಾಲಿಕೆಯಾಗ ಇಟ್ಟರು. ಹೆಣ ಅಂತೀರಿ, ಹೆಣ ಅನ್ನಕ್ಕೆ ಬರಂಗಿಲ್ಲ, ಸತ್ಯ ಇಲ್ಲಲ್ಲವ, ಹೌದಿಲ್ಲ? ಹೋಗಿ ಚಿಟ್ಪಾಲಿಕೆಯಾಗ ಇಟ್ಟರು. ಇಟ್ಟಾಗ 4 ಮಂದಿ ಎತ್ತಿದ್ರು, ಹೆಗಲು ಕೊಟ್ಟರು. ಇಟ್ಟು ಆಟು ಮುಂದೆ ಹೋಗಿರಬೇಕು. 3 ಸಿಗ್ನಲ್ ಕೊಡ್ತಾನೆ ಭಗವಂತ. ಹೇಳ್ದ, ನೋಡಪ್ಪ, ಹತ್ರ ಹೋದ. ಏನು ಸಿದ್ಧಿಗೆ ಹೊಂಟಿತ್ತಲ್ಲ, ಹತ್ರ ಹೋಗಿ ಹೇಳ್ದ, 2ನೇ ಅವಕಾಶ ಕೊಡ್ತೀನಿ ಅಂತ ಹೇಳು. ಕೊಡಬೇಡ, ನಮ್ಮ ಮಂತ್ರ ಹೇಳ್ದಂಗೆ ಮಾಡ್ತೀನಿ, ನೀ ಬದುಕಿದಂಗೆ ಮಾಡಂದ. ಇವೇನಂದ, ಅಲ್ಲೇ ಕುಂತಾನ ಚಿಟ್ಪಾಲಿಕೆಯಾಗ. ಹ್ಞೂ ಅಂದೇವ. ಹೋಯ್ತು, ಅಲ್ಲೇ ಸ್ಮಶಾನಕ್ಕೆ ಹೋಯ್ತು, ರುದ್ರ ಮೂವಿಗೆ ಹೋಯ್ತು. ಹೋಗಿ ಅಲ್ಲೇ ನೀನು ಇಡಬೇಕು ಅನ್ನೋದ್ರೊಳ್ಳಿನ ಕೂಡ ಇನ್ನೇನು ಮಣ್ಣು ಮುಚ್ಚಬೇಕು ಅನ್ನೋದ್ರೊಳಗೆ ಮತ್ತೆ ಮುದುಕ ಕೆಳಗಿಳಿತು. ತಡ್ರಿ 1 ನಿಮಿಷ ಅಂದ. ಹೇಳ್ದ ಕಿವ್ಯಾಗ, ಲಾಸ್ಟ್ ಚಾನ್ಸ್ ಅದ ನೋಡು ಅಂದವ. ಕೊಡ್ತೀನಿ ಅಂತ ಹೇಳು, ನಿನಗೆ ನಾ ಹೇಳ್ತೀನಿ, ಉಸುಲು ತಿರುಗ್ಯದ ಅಂತ ಹೇಳ್ತೀನಿ, ಏನಾದರೂ ಹೇಳ್ತೀನಿ, ನಿನ್ನ ಬದುಕಿಸ್ತೀನಿ, ನೀ ಹೇಳು. ಅವ ಅಂದ, ನಿಮ್ಮ ಮಣ್ಣು ಮುಚ್ಚಿದ್ರೂ ಪರವಾಗಿಲ್ಲ, ನಾ ಕೊಡ್ತೇನಂತ ಹೇಳಂಗಿಲ್ಲ ಅಂದವ. ಆಯ್ತಪ್ಪ, ಮಣ್ಣು ಮುಚ್ಚ್ರಿ ಅಂತ ತಿಳ್ಕೊಂಡು ವಿಶ್ವನಾಥ ಮ್ಯಾಲ ಬಂದ. ತಾನೇ ಸ್ವತಃ ಅವನಿಗೆ 1 ಹಿಡಿ ಮಣ್ಣು ಹಾಕಿದ. ಮಣ್ಣು ಮುಚ್ಚೇ ಬಿಟ್ರು. ಏನು